ಸಂಜೆ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಪ್ರೀತಿಯ ಅತಿಥಿಗಳೇ, ಹಿರಿಯ ನಾಗರಿಕ, ನನ್ನ ಪ್ರೀತಿಯ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ಕೇಟೇಕರ್ಗಳೇ, ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ದಸರಾ ಹಬ್ಬದ ಪವಿತ್ರ ಸಂದರ್ಭದಲ್ಲಿ ದೇವರ ನಾಮ ಗೀತೆಗಳನ್ನು, ಭಕ್ತಿ ಗೀತೆಗಳನ್ನು ಮೂಲಕ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಆಧ್ಯಾತ್ಮಿಕ ಆನಂದವನ್ನು ನೀಡಲು ನಾವು ಇಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಂದಿನ ಭಜನಾ ಮೂಲಕ ನೀಡಲು ಇಲ್ಲಿಗೆ ಆಗಮಿಸಿರುವ ವಾಣಿಶ್ರೀ ಭಜನಾ ಮಂಡಳಿ ಹಾಗೂ ಅವರ ತಂಡ, ವಿಶೇಷವಾಗಿ ನಮ್ಮ ಸಂಗೀತ ಲೋಕದ ಹಸಿರು ದೀಪದಂತು ದೈವ ಭಕ್ತಿಯನ್ನು ಹಂಚಿಸುತ್ತಿರುವ ವಾಣಿ ಕೆ ಮೂರ್ತಿ ಅವರ ನೇತೃತ್ವದಲ್ಲಿ ಈ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಒಂದು ಚಿಕ್ಕ ವಿವರಣೆ ವಾಣಿಯವರ ಬಗ್ಗೆ. ವಾಣಿಯವರು ದೀರ್ಘಕಾಲದಿಂದ ಭಕ್ತಿಗೀತೆಗಳ ತರಗತಿಗಳನ್ನು 40ಕ್ಕೂ ಹೆಚ್ಚು ಶಿಷ್ಯರಿಗೆ ನೀಡಿದ್ದಾರೆ. ಇದುವರೆಗೂ 175ಕ್ಕೂ ಹೆಚ್ಚು ಭಜನಾ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಬೇತಿಯನ್ನು ಸಹ ನೀಡುತ್ತಾರೆ. ಸಂಗೀತದ ಹೊರತಾಗಿ ವಾಣಿ ಅವರ ವಿಶೇಷ ಪ್ರತಿಭೆ ಇದೆ. ಅವರು ಕೊಬ್ಬರಿ ಕೆತ್ತನೆಯಲ್ಲಿ 2000ಕ್ಕೂ ಹೆಚ್ಚು ಆಕೃತಿಗಳನ್ನು ಮಾಡಿದ್ದು ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸ್ ನಲ್ಲಿ ಸ್ಥಾನ ಪಡೆದಿದ್ದಾರೆ. ವಿವಾಹ ಮುಹೂರ್ತಗಳು, ಅಲಂಕಾರದ ವಸ್ತುಗಳನ್ನು ಮಾಡಲು ಅವರು ಖ್ಯಾತಿ ಪಡೆದಿದ್ದಾರೆ. ಈಗ ಕಾಲದಲ್ಲಂತೂ ಆನ್ಲೈನ್ ತರಬೇತಿ ವಿಶೇಷವಾಗಿರೋದ್ರಿಂದ ಅದನ್ನು ಸಹ ಸಂಗೀತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆನ್ಲೈನ್ ಮೂಲಕವೂ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಕುಟುಂಬದ ಬಗ್ಗೆ ಹೇಳುವುದಾದರೆ ಅವರ ಪತಿ ನಿವೃತ್ತರಾಗಿದ್ದು ಮಗ ಆಪಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸೊಸೆಯನ್ನು ನೀವು ಈಗ ಆಗಲೇ ಪರಿಚಯ ಮಾಡ್ಕೊಂಡಿದ್ದೀರಾ. ಹೋದ್ಸಲ ತಾನೇ ಅವರು ಬಂದು ಇಲ್ಲಿ ಒಂದು ಕಚೇರಿ ಮಾಡಿಕೊಟ್ರು. ಅವರ ಹೆಸರು ಕೂಡ ಅಮೃತ. ಅವರು ಲೀಕೆ ಕೆಲಸದಲ್ಲಿ ಇದ್ದಾರೆ. ಇಂತಹ ಸಾಧನೆಗಳನ್ನು ಸಮಾಜ ಸೇವೆಗೂ ತೊಡಗಿಸಿಕೊಂಡಿರುವ ವಾಣಿ ಹಾಗೂ ಅವರ ತಂಡಕ್ಕೆ ನಮ್ಮ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಈ ದಸರಾ ಮಹೋತ್ಸವದಲ್ಲಿ ಅವರ ಭಕ್ತಿ ಗೀತೆಗಳಿಂದ ನಮ್ಮ ಮನಸ್ಸನ್ನು ಹರ್ಷ ಶಾಂತಿಗಳಿಂದ ತುಂಬಿ ಹರಿಯಲಿ ಎಂದು ಹಾರೈಸೋಣ. ಈಗ ನಿಮ್ಮೆಲ್ಲರ ಪರವಾಗಿ ವಾಣಿ ಕೆ ಮೂರ್ತಿ ಮತ್ತು ಅವರ ವಾಣಿ ಶ್ರೀ ಭಜನಾ ಮಂಡಳಿಯನ್ನು ಭಾವಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ನಿಮ್ಮೊಂದಿಗೆ Go
ಒಂದು ನಿಮಿಷ. ಅದು ಲಿಂಗ ನಾನು ಆ್ಯಕ್ಚುಲಾಗಿ ಬೇರೆ ಪ್ರೋಗ್ರಾಮ್ಗೋಸ್ಕರ ಇಟ್ಕೊಂಡಿರೋದ್ರಿಂದ ಹಂಗಾಗಿ ಬೊಂಬೆ ಹತ್ರ ಇಡೋಕ್ಕಾಗಲಿಲ್ಲ. ಅದು ಇಟ್ಬಿಟ್ರೆ ಮತ್ತೆ ತೆಗಿಯೋಕ್ಕಾಗಲ್ಲ, ಅದಕ್ಕೋಸ್ಕರ
ಆರ್ಚರ್ಡ್ ಚೈತನ್ಯ ಸೀನಿಯರ್ ಸಿಟಿಜನ್ಸ್ ಹೋಮ್ ಪರವಾಗಿ ಈ ಅದ್ಭುತವಾದ ಭಕ್ತಿಗೀತೆಗಳ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ನನಗೆ ಅವಕಾಶ ಸಿಕ್ಕಿದೆ ಎಂಬುದು ನನಗೆ ಅತ್ಯಂತ ಸಂತೋಷದ ವಿಷಯ. ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ಭಕ್ತಿ ಭಾವನೆ ಮತ್ತು ಸೌಂದರ್ಯದಿಂದ ತುಂಬಿಸಿದ ವಾಣಿಶ್ರೀ ಭಜನಾ ಮಂಡಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಮುನ್ನಡೆಸಿದ ಶ್ರೀಮತಿ ವಾಣಿಕೆ ಮೂರ್ತಿ ಅವರಿಗೂ ಹಾಗೂ ಅವರ ತಂಡಕ್ಕೂ ಹೃತ್ಪೂರ್ವಕ ಅಭಿನಂದನೆ ಹಾಗೂ ಧನ್ಯವಾದಗಳು. ಅವರ ಕಂಠದಿಂದ ಹರಿದು ಬಂದ ಭಕ್ತಿ ಗೀತೆಗಳು ನಮ್ಮ ಮನಸ್ಸುಗಳನ್ನು ಭಕ್ತಿಯ ದಾರಿಯಲ್ಲಿ ಹರಿಸಿದೆ. ನಮ್ಮ ರೋಟರಿ ಆರ್ಚರ್ಡ್ ಚೈತನ್ಯ ಸೀನಿಯರ್ ಸಿಟಿಜನ್ಸ್ ಹೋಮ್ ಟ್ರಸ್ಟೀಸ್ಗಳಾದವರು ಸದಾ ನಮ್ಮ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಹಾಗೂ ಬೆಂಬಲ ನೀಡುತ್ತಿರುವುದಕ್ಕಾಗಿ ವಿಶೇಷ ಧನ್ಯವಾದಗಳು. ಇದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ರಾಶ್ ತಂಡದ ಸದಸ್ಯರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಕೊನೆಯದಾಗಿ ಈ ಭಕ್ತಿಪೂರ್ಣ ಸಂಜೆ ನಮ್ಮೆಲ್ಲರ ಹೃದಯಗಳಲ್ಲಿ ನೆನಪಾಗಿ ಉಳಿಯಲು ಕಾರಣರಾದ ಎಲ್ಲ ಹಿರಿಯರು, ಅತಿಥಿಗಳು ಹಾಗೂ ಸ್ನೇಹಿತರಿಗೂ ಧನ್ಯವಾದಗಳು. ಸಂಸ್ಥೆಗೆ ಧನ್ಯವಾದಗಳು. ನಮಗೆ ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ ಬಂದು ಹಾಡೋದಕ್ಕೆ. ಇಷ್ಟು ಜನ ಸೀನಿಯರ್ ಸಿಟಿಜನ್ಸ್ ಮುಂದೆ ಹಾಡಿ ಅವ್ರ ಮುಖದಲ್ಲಿ ಒಂಚೂರನ ನಾವು ಒಂದು ಸಂತೋಷ ತರಿಸಿದ್ವಿ ಅನ್ನೋ ಹೆಮ್ಮೆ ಖಂಡಿತ ನಮಗೆ ಇರುತ್ತೆ. ಪ್ರತಿ ಸತಿ ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾರೆ, ಖುಷಿ ಆಗುತ್ತೆ ಬಂದು ಹಾಡೋದಕ್ಕೆ ಅಂತ. ನಿಮ್ಮ ಆಶೀರ್ವಾದನೇ ನಮಗೆ ಶ್ರೀರಕ್ಷೆ ಆಗಿದೆ. ಆದ್ದರಿಂದ ನನ್ನ ತಂಗಿಗೂ ತುಂಬ ಥ್ಯಾಂಕ್ಸ್ ಕರೆಯೋದಕ್ಕೆ, ತಮ್ಮಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟಿಂದ ನಾವು ಖಂಡಿತ ಸಂತೋಷ ಆಗಿದೆ. ಇಲ್ಲಿ ನಾವು ಬಂದಿರ್ತಕ್ಕಂಥ ನಮ್ಮ ಗೆಳತಿಯರು ವೀಣಾ, ಉಮಾ, ಶಕುಂತಲಾ, ಪಾರ್ವತಿ, ಶ್ರೀಲಕ್ಷ್ಮಿ, ಅಂಬಿಕಾ, ಸ್ವರ್ಣ, ಸವಿತಾ, ನಾಗಲಕ್ಷ್ಮಿ, ಸೀತಾಲಕ್ಷ್ಮಿ, ದಾಕ್ಷಾಯಿಣಿ, ಉಷಾರಘು ಹಾಗೂ ಗೀತಾ. ಫ್ಲೂಟಲ್ಲಿ ಶ್ರೀ ರಾಕೇಶ್ ಅವರು, ತಬಲಾದಲ್ಲಿ ರಾಮ್ ಬೈಲಪ್ಪ.
Thank you for watching. To see more videos, don't forget to subscribe to our YouTube channel.